ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ರಾಯರ 353ನೇ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಆರಾಧನಾ ಮಹೋತ್ಸವ ಅಂದ್ರೇ ತುಂಬಾ ವಿಶೇಷ ಅಲ್ವಾ? ಅದರಲ್ಲೂ ರಾಯರ ಭಕ್ತರುಗಳಂತೂ ತುಂಬ ಕಾತರದಿಂದ ಆರಾಧನಾ ಮಹೋತ್ಸವಕ್ಕೆ ಕಾಯ್ತಾ ಇರ್ತಾರೆ. ರಾಯರ ಅನುಗ್ರಹವನ್ನು ಪಡಿಬೇಕು ಅಂತ ತುಂಬ ಕಾತರದಿಂದ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರ್ತಾರೆ. ಆರಾಧನಾ ಮಹೋತ್ಸವ ಅಂತೂ ತುಂಬಾ ವಿಶೇಷ ಅಂತ ಹೇಳ್ಬೋದು. ರಾಯರ ಒಂದು ಸೇವೆ ಮಾಡೋಕ್ಕಾಗಿರ್ಬೋದು ಅಥವಾ ರಾಯರ ಒಂದು ದರ್ಶನವನ್ನು ಪಡಿಬೇಕು ಅಂತ ಮಂತ್ರಾಲಯಕ್ಕೆ ಕೂಡ ಆರಾಧನಾ ಮಹೋತ್ಸವಕ್ಕೆ ಅಸಂಖ್ಯಾತ ಭಕ್ತರು ತೆರಳ್ತಾರೆ. ಹಾಗಾದರೆ ಆರಾಧನಾ ಮಹೋತ್ಸವ ಯಾವಾಗ ಬಂದಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ಆರಾಧನಾ ಮಹೋತ್ಸವಕ್ಕೆ ಮಾಡಿಸಬಹುದಾದಂಥ ಸೇವೆಗಳು ಯಾವುದು ಅನ್ನುವಂಥದ್ದನ್ನು ಕೂಡ ಇವತ್ತಿನ ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. 353ನೇ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ಆಗಸ್ಟ್ 18ರಿಂದ 24ನೇ ತಾರೀಕು ತನಕ ನಡೆಯಲಿದೆ. ಆರಾಧನಾ ಮಹೋತ್ಸವಕ್ಕೆ ನೀವೇನಾದರೂ ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಆನ್ಲೈನ್ ಮುಖಾಂತರ ಕೂಡ ಸೇವೆಯನ್ನು ಮಾಡಿಸ್ಬೋದು. ಸ್ಪೆಷಲ್ ಆರಾಧನಾ ಸೇವಾಸ್ ಯಾವುದು ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ಯಾವುದಾದ್ರು ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ಈ ಸೇವೆಗಳಿಗೆ ಬುಕ್ ಮಾಡ್ಬೋದು. ವೆಬ್ಸೈಟ್ ಯಾವುದು ಅಂತ ನಾನು ಆಮೇಲೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂದರೆ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಒಮ್ಮೆ ಚೆಕ್ ಮಾಡಿ. ಸ್ಪೆಷಲ್ ಆರಾಧನಾ ಸೇವಾಸ್ ಯಾವುದು ಅಂತ ಇವಾಗ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರುವಂತಹ ಸೇವಾ ಲಿಸ್ಟ್ ಏನಿದೆ, ಇದು ಪ್ರತಿನಿತ್ಯನೂ ಮಾಡ್ತಾರೆ. ಹಾಗೆ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಕೂಡ ಮಾಡುವಂಥದ್ದು. ಈಗ ಸ್ಕ್ರೀನ್ ಮೇಲೆ ಹಾಕ್ತಾ ಇರುವಂತಹ ಸೇವಾ ಲಿಸ್ಟನ್ನು ನೀವು ನೋಡ್ತಾ ಇದ್ದೀರಾ ಅಲ್ವಾ? ರಾಯರಿಗೆ ನೀವು ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಏನಾದರೂ ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಯಥಾಶಕ್ತಿ ನೀವು ಸೇವೆಗೆ ಬುಕ್ ಮಾಡ್ಬೋದು. ಸ್ನೇಹಿತರೆ, ಆರಾಧನಾ ಮಹೋತ್ಸವ ತುಂಬಾ ವಿಶೇಷ. ನಾವು ಯಾವಾಗಲೂ ಮಾಡಿಸುವಂತಹ ಸೇವೆಗೂ ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ಮಾಡಿಸುವಂಥ ಸೇವೆಗೂ ತುಂಬಾ ವಿಶೇಷ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮಾಡಿಸುವಂಥ ಸೇವೆಗೆ ಶೀಘ್ರವಾಗಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ರಾಯರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೇವಾ ದರ 70 ರೂಪಾಯಿಂದ ಪ್ರಾರಂಭವಾಗುತ್ತೆ. ನಮ್ಮ ಯಥಾಶಕ್ತಿ ನಾವು ಯಾವ ಸೇವೆಗೆ ಬೇಕಾದರೂ ಬುಕ್ ಮಾಡ್ಬೋದು. ಇಲ್ಲಾಂದರೆ ಮಂತ್ರಾಲಯಕ್ಕೆ ಹೋದಾಗ ಕೂಡ ನೀವು ಸೇವೆಗಳನ್ನು ಕೂಡ ಮಾಡಿಸ್ಬೋದು. ಸ್ನೇಹಿತರೆ, ಇವತ್ತು ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೀನಿ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸಾಕಷ್ಟು ಜನ ರಾಯರ ಭಕ್ತರುಗಳಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.